ಸಿಟಿಲ್ ಅವನೇ ದುಡ್ಡು ಮಾಡವನೆ ಅಂತ ಮದ್ವೆ ಮಾಡ್ಕೊಟ್ಬಿಡ್ತೀವಿ. ಈ ಬಟ್ಟೆಗಳ ಒಗ್ದಿ ಸಾಕಾಯ್ತದೆ. ಅವ್ವ ಏನ್ ಬಟ್ಟೆ ಒಗಿತಾ ಇದ್ಯಾ? ಇಲ್ಲ ಕಲೆ, ನಿಮ್ಮ ಅಪ್ಪ 2 ಕೆಜಿ ಮೀನ್ ತಂದಿದ್ನಲ್ಲ, ಉತ್ತಾ ಇದ್ದೀನಿ. ಅದ್ಯಾಕಂಗ್ ಗಾಡಿ ಕೊಡವ, ಇಲ್ಲಿ ನಾನು ಜಾಲ್ಸ್ ಹಾಕ್ತೀನಿ. ಓಹೋ, ಯಾಕೋ ಅಮ್ಮನವ್ರು ನೈಸ್ ಮಾಡ್ಕೊಬತ್ತಾ ಇದ್ದೀರಲ್ಲ? ಏನಿಲ್ಲ ಕಣವ, ನೀನು ಅಪ್ಪನ ರಾತ್ರಿ ಗಂಡು ನೋಡ್ತೀನಿ ಮಗಳಿಗೆ ಅಂತ ಇದ್ರಲ್ಲ. ಯಾವ ಊರ್ದು? ಮೈಸೂರ್ದು ಬೆಂಗಳೂರ್ದು? ಬೆಂಗಳೂರ್ದು ಅಲ್ಲ, ಮೈಸೂರ್ದು ಅಲ್ಲ, ಪಾರಿಂಗುಂದು. ಕರೆಕ್ಟ್ ಆಗಿ ಹೇಳವ. ಲೇ ಕೌಡ್ಲೇದು ಕಲೆ. ಏನೋ ಹಳ್ಳಿ ಹುಡ್ಗ ನಾನಾಗಲ್ಲ. ಯಾಕಾಗಲ್ಲ? ಚಳಿ ಅನ್ನಲ್ಲ, ಬಿಸ್ಲು ಅನ್ನಲ್ಲ, ಮಳೆ ಅನ್ನಲ್ಲ, ಗಾಳಿ ಅನ್ನಲ್ಲ, ತಿಟ್ಟನಲ್ಲ, ತೇವ್ರಿ ಅನ್ನಲ್ಲ. ಇಟ್ಟು ತೋರಿಸ್ತಾರ ಹೋಗವ್ವ. ನಾವ್ ಇಷ್ಟೆಲ್ಲ ಮಾಡ್ಕೊಂಡಿರೋದಕ್ಕೆ ಕಲೆ ನಮ್ದಿಯಾಗಿರೋದು. ಸಿಟಿಲ್ ಅವನೇ ದುಡ್ಡು ಮಾಡವನೆ ಅಂತ ಮದ್ವೆ ಮಾಡ್ಕೊಟ್ಬಿಡ್ತೀವಿ. ಸ್ವಲ್ಪ ದಿವಸ ಆದ್ಮೇಲೆ ಹೆಣ ಕೊಡ್ಲಿ ನೀನ, ಆಮೇಲೆ ನೀನ್ ಹೆಣವ ಒತ್ಕೊಂಡು ಊರ್ಗ್ ಬರ್ತೀವಿ. ಆ ಮಾತ್ ಕೇಳ್ಕೊಂಡು ರೈತರ ಮಕ್ಳು ಮದ್ವೆ ಮಾಡ್ಕೊಂಡು ನಮ್ದಿಯಾಗಿರೋ. ಇವ ಯಾಕೋ ನೀನ್ ಹೇಳೋದ್ರಲ್ಲೂ ಅರ್ಥ ಅದೇ. ಕರ್ಸವ ಕೌಡ್ಲೆ ಹುಡುಗನ ನಾಳೆಗೆ ಮದ್ವೆ ಆಗ್ಬಿಡ್ತೀವಿ. ಅಯ್ಯೋ ತಾಯಿ, ನಮ್ಮವ್ವ ಕಾಪಾಡವ್ವ. ನನ್ ಗಂಡಂಗೆ ಇವತ್ತು ಪಾತ್ ಪೂಜೆ ಮಾಡ್ಲಿಲ್ಲ, ಒಂಚೂರು ಟೈಮ್ ಆಗ್ಬಿಟ್ಟದೆ. ಇವಾಗೆಲ್ಲ ಹೂ ಸುತ್ಕೊಂಡ್ ಬಂದವನೇ, ಇವಾಗ ಮಾಡ್ತೀನಿ ನಮ್ಮವ್ವ. ಕಾಪಾಡವ್ವ. ಅಯ್ಯೋ ನನ್ ಗಣ್ಣೆ, ನನ್ ಕಂದ ಕಣಪ್ಪ. ಮೊದಲು ತೀರ್ಸ್ಬಿಟ್ಟ, ಎರಡೋಳು ಇವತ್ತು ಕುತ್ಕೊಂಡಿವ್ನಿ. ಯಪ್ಪ ನಮ್ಮಪ್ಪ ಕಾಪಾಡವ್ಯಪ್ಪ. ಮಕ್ಳ ನಮ್ಮ ಸಂತೆ ತಂದಿರೋ ಐಟಮ್ ತರೋವ ಪಾತ್ ಪೂಜೆಗೆ. ಕೊಡವ ಇಲ್ಲಿ. ಅಯ್ಯೋ ನಮ್ಮಪ್ಪ, ಏನೋ ಕಾಲಿವು, ಅದ್ ಎಷ್ಟು ವರ್ಷ ಆಯ್ತೋ ತಿಕ್ಕಿ. ಗಂಡ ಕೊಡಿಸೋ ಸೀರೆ ಜನುಮ ಇರುವವರೆಗೂ, ಹೆಣ್ಣಿನ ಕುಲವ ಕಳಿಯುವವರೆಗೂ. ಯಪ್ಪ ನಾನು ಅಷ್ಟ ಕಳಿಯುವವರೆಗೂ ಹೋಯ್ತು. ಕುಂಕುಮ ಶಾಶ್ವತವಾಗಿರ್ಲಿ ಕಣಪ್ಪ. ಮೊದಲು ನೋಡಿ ತೀರ್ಸ್ದಾಗ ನನ್ನ ತೀರ್ಸೋದ್ ಬೇಡಕ್ಕನ ಇವನು. ವಯಸ್ಸಾದ್ ಮುಳ್ಕೊಂಡ್ ಕಡ್ಕೊಂಡ್ಬಿಟ್ಟು ಅಯ್ಯೋ ಅದು ಬಾಳ ಈಗ ಹೋಯ್ತು. ಸಾಕ್ಪಾಡ್ಕಳಪ್ಪ, ಇನ್ನೊಂದು 60 ವರ್ಷ ಹಿಂಗೆ ಬದುಕೋ, ನಿಂದಮ್ಮ ಹಿಂಗೆ ಬದುಕೊಳ್ಳೋ. ಏನಪ್ಪ ಬಿಡಕ್ಬಿಡ್ತೀನಿ ಹೋವರೆಗೂ, ಹೆಣ್ಣಿನ ಕುಲವ ಕಳಿಯುವವರೆಗೂ. ಗಂಡ 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 ಆಶೀರ್ವಾದ ಮಾಡ್ಕೊಂಡ. ಎಷ್ಟು ವರ್ಷ ಬದುಕನೆ? ನಿಂದ ಎತ್ಬಿಟ್ಟು ಇವ್ರ ಕೈಲೆಲ್ಲ ಏನೇನು ಅನಿಸ್ಕೋಬೇಕು ನಾನು. ನಮ್ ಬಂಗಾರಿ, ಯಾಕ ಬಂಗಾರ ಯಾಕ ಹೊಳ್ತಾ ಇದೀ? ಸುಮ್ನಿರಪ್ಪ ಬಂಗಾರಿ. ಅಯ್ಯೋ ನನ್ ಕಂದಕನಪ್ಪ. ಓಹೋ ನೋಡ ಬಂಗಾರ, ನಿಮ್ ದೊಡ್ಡಜ್ಜಿ ಬಂದವಳೆ ನಿನ್ ನೋಡಕ್ಕೆ. ಆಲೆ ಒಲೆ ಮುಂದೆ ಕುತ್ಬಿಟ್ಟವಳಲ್ಲಪ್ಪ ನಿಮ್ ದೊಡ್ಡಜ್ಜಿ. ಹೂಕಲೆ ನನ್ ಮೊಮ್ಮಗನ್ ನೋಡಕ್ ಬರ್ತೀನಿ ಕಣ್ಲೆ. ನೋಡ್ಲೆ ನನ್ ಮೊಮ್ಮಗನ್ಗೆ ಕೋಳಿ ಸಾರು ಹೆಂಗ್ ಮಾಡ್ತಾ ಇದ್ದಾನು. ಓಹೋ ನೋಡು, ಈ ಕರಿ ಚಿಲ್ಲಿಗೆ ಕೋಳಿ ಸಾರು ಅಂತೆ. ಕೋಳಿ ಸಾರು ತಗಳ್ಳೆ ಮಗ. ಕೋಳಿ ಸಾರು ಕೋಳಿ ಕತ್ ತಿಂದ್ರೆ ಮಗಿನ್ ಕದ್ನಿರ್ತದಂತೆ. ತಗಳ್ಳೆ ಮಗ. ಕೊಡ್ರಿ. ನಾನ್ ಚೆನ್ನಾಗಿರ್ಲಿ ಅಂತ ಕೊಡ್ಬೇಡಿ, ನಿಮ್ ಮೊಮ್ಮಗ್ ಚೆನ್ನಾಗಿರ್ಲಿ ಅಂತ ಕೊಡ್ರಿ. ಅಕ್ಕನು ತಂಗಿನೂ ಇದ್ರಲ್ಲೇ ಬಂದ್ಬಿಟ್ರಿ ನೀವು. ಅಲ್ಲ ನನಗ್ ತಿನ್ನಂಗಾಗದೆ ಒಂಚೂರು ಕಾಲ್ ಸಾರ್ ಮಾಡ್ಕೊ ಬನ್ನಿ, ತಲೆ ಸಾರ್ ಮಾಡ್ಕೊ ಬನ್ನಿ ಅಂದ್ರೆ ಕೇಳಲಿಲ್ಲ. ಮೊಮ್ಮಗಂಗೆ ಕೋಳಿ ಹೊತ್ಕೊ ಬಂದವ್ರಿ. ಕೋಳಿ ಬಾಯೋದಂಗೆ ಮಾತಾಡಿಯ, ಬಾಯಿ ಮೇಲೆ ಬರೆದು ಬಿಡ್ತೀನಿ. ತಗೊಂಡ್ ಕುಡಿದ್ರೆ ಸರಿ. ನೋಡ್ಲಾ ಕರಿ ಚಿಲ್ಲಿ, ನೋಡು ನಿನ್ನ ಎತ್ಬಿಟ್ಟು ಇವ್ರ ಕೈಲೆಲ್ಲ ಏನೇನು ಅನಿಸ್ಕೋಬೇಕು ನಾನು. ಬದಿಕೋ ಸುಮ್ಮನೆ. ಅಲ್ಲ ಒಳ್ಳೆ ಕೆಲಸ ಮಾಡ್ತಾರಲ್ಲ ಇವ್ರು. ಅಲ್ಲ ಕರೆಕ, ನಮ್ಮವ್ವ ಬಸ್ರಿ ಅಂತ ಇಲ್ಲ, ಬಾಡ್ತಿ ಅಂತ ಇಲ್ಲ. ಬಟ್ಟೆ ಹೋಗಿಸ್ತಾಳೆ, ಪಾತ್ರೆ ತೊಳಿಸ್ತಾಳೆ. ಈಗಾಗಲೇ ಮುಯ್ಯಾಳ್ ಬೇರೆ ಕಳ್ಸೋಳಲ್ಲ. ಯಾಕ ಮಗ ಏನದು ಮಾಡಿದ್ರು. ಅಲ್ಲ ಕಣವ್ವ, ನಮ್ಮವ್ವ ಒತ್ತತೆ ಹಿಂಗ್ ಕಳ್ಸೋಳಲ್ಲ. ಸೀಟ್ಗೀತ್ ಆಗಲ್ವೇನವ ನನಗೆ? ಆದ್ರೆ ಹಾಸ್ಪಿಟ್ಲ್ ಮಗ ನನ್ನ ಹೆಸರು ಸುಂದ್ರಮ್ಮ ಅಂತ. ಕೆಲ್ಸ ಏನಿಲ್ಲ, ನನ್ನ ಗಂಡ ತಂದಾಕ್ತಾನೆ, ನಾನು ತಿಂದಾಕ್ತೀನಿ. ಮಧ್ಯಾಹ್ನ ಫ್ರೀ ಆಗಿರ್ತೀನಲ್ವೇ, ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಒಂಚೂರು ತಂದಾಕ್ಬಿಟ್ಟು ತಮಾಷೆ ನೋಡ್ತೀನಿ. ಕಂಡೋರ್ ಬಾಳಲ್ಲಿ ಉಳಿ ಇಟ್ಬಿಟ್ಟು ಮಜಾ ತಗೊಳ್ಳೋದು ಅಂತಂದ್ರೆ ನನಗೆ ಭಾರಿ ಆನಂದ. ಅಯ್ಯೋ ಉಳಿ ಹಿಂಡಿ ತುಂಬಾ ಮನೆಗಳನ್ನ ಹಾಳು ಮಾಡಿಲ್ಲ, ಬರೀ ಒಂದ್ 16 ಮನೆ. ಏನ್ ಮಾಡನೆ, ಹುಟ್ಟು ಗುಣ ಸುಟ್ರು ಹೋಗಲ್ಲ. ಮಧ್ಯಾಹ್ನ ಒಂದ್ ಮನೆಗೆ ಇಟ್ಟಿದೀನಿ, ಬತ್ತೀಯ ಅದ ಹೆಂಗ್ ಉರ್ದೋದು ನೋಡಕ್ ಒಂಥರ ಖುಷಿ. ಅಯ್ಯೋ ತಗಳ್ಳೆ ಮಗ, ನಿನ್ನಂತ ಒಳ್ಳೆ ಸೊಸೆಗೆ ಅಂತ ಕೆಟ್ಟ ಅತ್ತೆ ಸಿಗ್ಬಾರ್ದಾಗಿತ್ತು ಕಣ. ಅಲ್ಲ ಕಣಮ್ಮ, ನಿನ್ನಂತ ದೇವ್ರಂತ ಅತ್ತೆಗೆ ಅಂತ ಕೆಟ್ಟ ಸೊಸೆನೆ ಸಿಗೋದು. ಇಷ್ಟ ಹೇಳ್ಬಿಟ್ಟು ಹತ್ತಿಸ್ಬಿಡ್ತೀನಿ. ತುಂಬಾ ಜನಕ್ಕೆ ಒಂದ್ ಮನೆ ಉದ್ಧಾರ ಮಾಡೋದ್ಕಿಂತ ಹಾಳ್ ಮಾಡೋದ್ರಲ್ಲಿ ಮಜಾ ಜಾಸ್ತಿ ಅಲ್ವಾ?
ಈ ಮದ್ನಟಮ್ಮ ದಣ್ಣಮ್ಮ ಅಶ್ನಿಂಗಿರಿ ಅಮ್ಮ ಕಾಪಾಡ್ರವ್ವ ತಾಯಿ ಕೃಷ್ಣಪ್ಪ ಕಾಪಾಡು ಬಿಣ್ಣನರಿ ಕೃಷ್ಣಪ್ಪ ಕಾಪಾಡಪ್ಪ ಕಾಪಾಡು. ನನ್ ಗಂಡನ್ಗೆ 1 ವರ್ಷದಿಂದ ಹೇಳ್ತಾನೆ ಇದೀನಿ ದೇವಸ್ಥಾನ ಕರ್ಕೊಂಡು ಹೋಗೋ ಅಂತ 1 ವರ್ಷ ಆಯ್ತು ಇನ್ನೂ ಕರ್ಕೊಂಡು ಹೋಗಿಲ್ಲ. ಲೈ ಮಾಡ್ಲೆ ಕೆಲ್ಸ ಯಾವ ದೇವ್ರಿಗೆ ಓದಿ ಏನೋ ಹಿಂಗ್ ಮಾತಾಡ್ತಿದ್ಯಲ್ಲ, ನಿನಗೆ ಏನಾರ ಆಗಿದ್ದದ್ ನಿನಗೆ ಏನಾರ ಮೆಟ್ಕೊಂಡಿದ್ದದ್ ನಿನಗೆ? ಲೈ ನನ್ಗೆಲ್ಲ ಮೆಟ್ಕೊಂಡದು ಈ ಮೀಸೆ ಮರಿ ನಿಂಗೆ ಮೆಟ್ಕೊಂಡದು? ಇಲ್ಲ 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 ಏನೋ ಮೆಟ್ಕೊಂಡ್ಬಿಟ್ಟಿರಂಗದೆ ನಿನ್ಗೆ ಅದಕ್ಕೆ ಹಿಂಗೆ ದೇವ್ರ ಬಗ್ಗೆ ಮಾತಾಡ್ತಾ ಇದ್ದಿ. ಏ ಅವ್ವ ದೇವ್ರು ಅನ್ಕೊಂಡು ಯಾಕವ ಹಿಂಗಾಡಿ ನಿನ್ಗೇನ್ಲ ಆಗಿರೋದು? ಯಾಕಲ್ಲ ಹಂಗಾಡ್ತಾ ಇದ್ದೆ? ಅದಕ್ಕೆ ನಾವು ದೇವ್ರು ಅದೇನ್ ಕೊಟ್ಬಿಟ್ಟಿದ್ದಾನವ ನಿನ್ಗೆ? ಅಯ್ಯೋ ನನ್ ಮಗನೇ ಕೆವಟು ತುಂಬಿಡ್ತೀನಿ ಕೆವಟಿಗೆ ಇದೇನ್ ಹಿಂಗ್ ಮಾತಾಡ್ತಿದ್ಯಲ್ಲ ದೇವ್ರಗಳ ಬಗ್ಗೆ. ನಿಮ್ಮ ಅಪ್ಪನಿಗೂ ನನಗೂ ಮದುವೆ ಆಗಿ 16 ವರ್ಷ ಮಕ್ಳಿರ್ಲಿಲ್ಲ. ಬೆಂಗಳೂರು ಆಸ್ಪತ್ರೆ ಮೈಸೂರು ಆಸ್ಪತ್ರೆ ಅಂತ ಲಕ್ಷ ಖರ್ಚು ಮಾಡಿದ್ರು ಮಕ್ಳಾಗಿರ್ಲಿಲ್ಲ. ಆಮೇಲೆ ಕಾಡಿ ಬೇಡಿ ನಮ್ಮ ಅಪ್ಪ ಕಾಲ ಬೈರವಂಗೆ ಅರ್ಕೆ ಕಟ್ಕೊಂಡ್ ಮೇಲೆ ಅಲ್ವೇ ನೀನು ಹುಟ್ಟಿದ್ದು? ಇನ್ನೊಂದ್ಸಲ ಏನಾದ್ರು ಅಪ್ಪನು ಮಕ್ಕಳನ್ನ ದೇವ್ರಗಳ ಬಗ್ಗೆ ಹಗುರವಾಗಿ ಮಾತಾಡೋರು ಏನಿಲ್ಲ ಪರ್ಕೆ ತಗೊಂಡ್ ಹಾಕ್ಬಿಡ್ತೀನಿ ನಿಮ್ಗೆ. ಬಾಯಿ ಹೋದಂಗೆ ಮಾತಾಡ್ತಾರೆ ಕೆಟ್ಟ ನನ್ನ ಮಕ್ಳು.